ಭಾರತವು ವಿಶೇಷವಾಗಿ ಬಂಗಾಳ ಕೊಲ್ಲಿಯಲ್ಲಿ ವಿನಾಶಕಾರಿ ಚಂಡಮಾರುತಗಳ ಸುದೀರ್ಘವಾದ ಇತಿಹಾಸವನ್ನು ಹೊಂದಿದ್ದು, ಇವುಗಳಿಂದ ಸಾವಿರಾರು ಸಾವು ನೋವುಗಳು ಹಾಗೂ ಅಪಾರ ಪ್ರಮಾಣದ ಆಸ್ತಿಪಾಸ್ತಿಗಳು ನಾಶವಾಗಿವೆ. 1999ರಲ್ಲಿ ಒಡಿಸ್ಸಾದ ಕರಾವಳಿ ಜಿಲ್ಲೆಗೆ ಅಪ್ಪಳಿಸಿದ ಸೂಪರ್ ಚಂಡಮಾರುತ ಭಾರಿ ಹಾನಿಯನ್ನು ಉಂಟು ಮಾಡಿ ಒಂದು ರಾಷ್ಟ್ರೀಯ ವಿಪತ್ತಿಗೆ ಕಾರಣವಾಯಿತಲ್ಲದೆ, ನಮ್ಮಲ್ಲಿರುವ ಹಳೆಯ ಕಾಲದ ಚಂಡಮಾರುತ ಮುನ್ಸೂಚನಾ ತಂತ್ರಜ್ಞಾನವನ್ನು ನವೀಕರಿಸುವ ಅಗತ್ಯವಿದೆ ಎಂಬ ಅರಿವನ್ನು ಮೂಡಿಸಿತು. ಈ ನಿಟ್ಟಿನಲ್ಲಿ ಭಾರತೀಯ ಹವಾಮಾನ ಇಲಾಖೆಯು ತಕ್ಷಣವೇ ಕಾರ್ಯಪ್ರವೃತ್ತವಾಯಿತು ಮತ್ತು ಅಂದಿನಿಂದ ಉಷ್ಣವಲಯದ ಚಂಡಮಾರುತಗಳಿಗೆ ಪ್ರತಿಕ್ರಿಯಿಸುವ ನಮ್ಮ ಕಾರ್ಯವಿಧಾನದಲ್ಲಿ ಗಮನಾರ್ಹ ಬದಲಾವಣೆಗಳು ಬಂದವು. 1999ರಲ್ಲಿ ಸೂಪರ್ ಚಂಡಮಾರುತ ದುರಂತ ಬಳಿಕ ದೇಶಕ್ಕೆ ಹಲವಾರು ತೀವ್ರ ಸ್ವರೂಪದ ಚಂಡಮಾರುತಗಳು ಅಪ್ಪಳಿಸಿದ್ದರೂ ರಾಷ್ಟ್ರವು ಮುಂಬರುವ ನೈಸರ್ಗಿಕ ವಿಪತ್ತಿಗೆ ಸೂಕ್ತವಾದ ರೀತಿಯಲ್ಲಿ ಸಿದ್ಧವಾಗುವುದನ್ನು ಮೊದಲಿಗಿಂತ ವಿಭಿನ್ನವಾಗಿ ರೂಢಿಸಿಕೊಂಡಿದೆ. ಇತ್ತೀಚಿನ ದಶಕದಲ್ಲಿ ಚಂಡಮಾರುತಗಳ ಕಾರಣದಿಂದ ಸಂಭವಿಸಿದ ಮನುಷ್ಯರ ಸಾವುಗಳು 100ಕ್ಕಿಂತ ಕಡಿಮೆಯಾಗಿವೆ. इस साइक्लोन में मौसम विभाग ने टेक्नोलॉजी का बखूबी उपयोग किया और 6 तारीख से ही ये संकेत दे दिए गए थे. जो अनुमान थे उतनी वेलोसिटी रही, जो दिशा थी अनुमानित वही दिशा रही, जो अनुमानित टाइम था वही टाइम रहा. ಮೆಟ್ರೋಲಾಜಿಕಲ್ ಡಿಪಾರ್ಟ್ಮೆಂಟ್ ತುಂಬಾ ನಿಖರವಾದ ಮಾಹಿತಿಯನ್ನು ನೀಡಿರುತ್ತದೆ. ಮುನ್ಸೂಚನೆ ವ್ಯವಸ್ಥೆಯು ಅತ್ಯಂತ ವೇಗವಾಗಿ ಸುಧಾರಿಸಿದೆ. ಇದೊಂದು ಮಾದರಿ ಬದಲಾವಣೆಯಾಗಿದೆ. ಮುನ್ಸೂಚನೆಯಲ್ಲಿ, ಅದರಲ್ಲೂ ವಿಶೇಷವಾಗಿ ಚಂಡಮಾರುತಗಳ ಮುನ್ಸೂಚನೆಯಲ್ಲಿ ಐಎಂಡಿ ಒದಗಿಸುವ ನಿಖರತೆಯು ಅದ್ಭುತವಾಗಿರುತ್ತದೆ. ನಿಜವಾಗಿಯೂ ಐಎಂಡಿಯ ಕೆಲಸವನ್ನ ತುಂಬಾ ನಿಖರವಾಗಿ ಮಾಡುತ್ತದೆ ಮತ್ತು ಇದರಿಂದ ಸಮುದ್ರದಲ್ಲಿರುವ ಮೀನುಗಾರರಿಗೆ ಮರಳಿ ಬರುವಂತೆ ಸೂಚನೆ ನೀಡಲು ಸಾಕಷ್ಟು ಸಮಯಾವಕಾಶ ಸಿಗುತ್ತದೆ. ಕನಿಷ್ಠ 5 ದಿನಗಳ ಮೊದಲೇ ಪರಿಸ್ಥಿತಿಯನ್ನು ಅತ್ಯಂತ ನಿಖರವಾಗಿ ಅಂದಾಜಿಸುವಲ್ಲಿ ಮತ್ತು ಮುನ್ಸೂಚನೆಗಳನ್ನು ನೀಡುವಲ್ಲಿ ಐಎಂಡಿ ಅದ್ಭುತವಾದ ಕೆಲಸವನ್ನು ಮಾಡಿದೆ. ಕಳೆದ 4 ವರ್ಷಗಳನ್ನ ಗಮನಿಸಿದರೆ ಐಎಂಡಿಯ ಅಂದಾಜುಗಳು, ಅದು ಅಂದಾಜಿಸಿದ ಮಾರ್ಗ, ನೀಡಿದ ಮುನ್ನೆಚ್ಚರಿಕೆಗಳು ಮತ್ತು ಕರಾವಳಿ ಕಾವಲು ಪಡೆಗಳು ಕೈಗೊಂಡ ಕ್ರಮಗಳಿಂದಾಗಿ ಸಮುದ್ರದಲ್ಲಿ ಯಾವುದೇ ಜೀವಹಾನಿ ಸಂಭವಿಸಿಲ್ಲ. ಅಂತಹ ಗಮನಾರ್ಹ ಸಾಧನೆಯನ್ನು ಮಾಡುವಲ್ಲಿ ಐಎಂಡಿ ಹೇಗೆ ಯಶಸ್ವಿಯಾಯಿತು ತಿಳಿದುಕೊಳ್ಳೋಣ ಬನ್ನಿ. ಡಾಕ್ಟರ್ ಮೃತ್ಯುಂಜಯ ಮಹೋಪಾತ್ರ ಈಗಿನ ಹವಾಮಾನ ಶಾಸ್ತ್ರದ ಮಹಾನಿರ್ದೇಶಕರು. ಆಗಿನ ಉಷ್ಣವಲಯದ ಚಂಡಮಾರುತಗಳ RSMCಯ ಮುಖ್ಯಸ್ಥ ಮತ್ತು ಚಂಡಮಾರುತ ಮುನ್ನೆಚ್ಚರಿಕೆ ಸೇವೆಗಳ ಆಧುನಿಕ ಕಾರ್ಯಕ್ರಮದ ಯೋಜನಾ ನಿರ್ದೇಶಕರು. 2010ರ ಮೂಲ ವರ್ಷದೊಂದಿಗೆ ವಿಷನ್ 2020 ದಾಖಲೆಯನ್ನು ಸಿದ್ಧಪಡಿಸಿದರು ಮತ್ತು 2020ರ ವೇಳೆಗೆ ಮುನ್ಸೂಚನೆಯ ನಿಖರತೆಯನ್ನು 40% ಸುಧಾರಿಸುವ ಜೊತೆಗೆ ಅದನ್ನು ಸಾಧಿಸುವ ಗುರಿಯನ್ನು ಹೊಂದಿದ್ದರು. 2020ಕ್ಕೆ ನಿಗದಿಪಡಿಸಲಾದ ಗುರಿಯನ್ನು 2015ರಲ್ಲಿಯೇ ಸಾಧಿಸಿದರು. ಇತ್ತೀಚಿನ ದಶಕಗಳಲ್ಲಿ ಕರಾವಳಿಗೆ ಅಪ್ಪಳಿಸುವ ಎಲ್ಲಾ ತೀವ್ರತರವಾದ ಚಂಡಮಾರುತಗಳ ಮುನ್ಸೂಚನೆಯನ್ನು ತುಂಬಾ ನಿಖರವಾಗಿ ಒದಗಿಸಲಾಗುತ್ತಿದೆ. ಡಾಕ್ಟರ್ ಎಂ ಮಹೋಪಾತ್ರ ಅವರು ಭಾರತದ ಸೈಕ್ಲೋನ್ ಮ್ಯಾನ್ ಎಂದು ಪ್ರಸಿದ್ಧರಾಗಿದ್ದಾರೆ. ಅವರು ಇಲ್ಲಿಯವರೆಗೆ ಉತ್ತರ ಹಿಂದೂ ಮಹಾಸಾಗರದಲ್ಲಿ 90ಕ್ಕೂ ಹೆಚ್ಚು ಚಂಡಮಾರುತಗಳನ್ನು ಮೇಲ್ವಿಚಾರಣೆ ಮಾಡಿದ್ದಾರೆ. ಭಾರತೀಯ ಹವಾಮಾನ ಇಲಾಖೆಯು 2007ರಲ್ಲಿ ಕೈಗೆತ್ತಿಕೊಂಡ ಐಎಂಡಿಯ ಆಧುನೀಕರಣ ಕಾರ್ಯಕ್ರಮದ ಅಡಿಯಲ್ಲಿ ಆಧುನಿಕ ತಂತ್ರಜ್ಞಾನದ ಆಧಾರದ ಮೇಲೆ ಮುನ್ನೆಚ್ಚರಿಕೆಯ ಎಲ್ಲ ಘಟಕಗಳನ್ನು ನವೀಕರಿಸಿದೆ. ಚಂಡಮಾರುತದ ಎಚ್ಚರಿಕೆ ವ್ಯವಸ್ಥೆಯ ಆಧುನೀಕರಣದ ಅವಲೋಕನ, ಅನುಸರಣೆ, ಮುನ್ಸೂಚನೆ, ಸಂವಹನ ಮತ್ತು ಪ್ರಸರಣವನ್ನು ಒಳಗೊಂಡಿದೆ. ಆ ಸಮಯದಲ್ಲಿ ಐಎಂಡಿ ಪ್ರತಿ 3 ಗಂಟೆಗೊಮ್ಮೆ ಉಪಗ್ರಹ ಚಿತ್ರವನ್ನ ಪಡೆಯುತ್ತಿತ್ತು. ಪ್ರಸ್ತುತ ಭಾರತೀಯ ಹವಾಮಾನ ಇಲಾಖೆಯು 2 ಉಪಗ್ರಹಗಳನ್ನು ಹೊಂದಿದ್ದು, ಅವುಗಳ ಮೂಲಕ ಪ್ರತಿ 15 ನಿಮಿಷಕ್ಕೊಮ್ಮೆ ಚಿತ್ರ ಮತ್ತು ಮಾಹಿತಿಯನ್ನು ಪಡೆಯುವ ರೀತಿಯಲ್ಲಿ ವ್ಯವಸ್ಥೆ ಮಾಡಲಾಗಿದೆ. ಅವುಗಳು ಇನ್ಸಾಟ್ 3D ಮತ್ತು ಇನ್ಸಾಟ್ 3DR. ರ್ಯಾಪಿಡ್ ಸ್ಕ್ಯಾನ್ ನಲ್ಲಿ ಪ್ರತಿ 4 ನಿಮಿಷ 30 ಸೆಕೆಂಡ್ಗಳಿಗೊಮ್ಮೆ ಹೊಸ ಚಿತ್ರವನ್ನು ಪಡೆಯುತ್ತಿದ್ದು, ಇದು ಯಾವ ಚಂಡಮಾರುತಗಳ ವಿಶ್ಲೇಷಣೆಯ ಉದ್ದೇಶಕ್ಕಾಗಿ ಅಗಾಧವಾಗಿ ಸಹಾಯ ಮಾಡುತ್ತದೆ. ಇಂದು ಭಾರತವು ಪ್ರತಿ 10 ನಿಮಿಷಗಳಿಗೊಮ್ಮೆ ಅವಲೋಕನವನ್ನು ಒದಗಿಸಲು ದೇಶದಲ್ಲಿ 37 ಡಾಪ್ಲರ್ ಹವಾಮಾನ ರಾಡರ್ಗಳನ್ನು ಹೊಂದಿದೆ. 20 ಸಾಗರದ ತೇಲುಬುರುಡೆಗಳು, ಐಎಂಡಿಯಿಂದ ನೇಮಕವಾಗಿರುವ ಸುಮಾರು 206 ಸ್ವಯಂ ಪ್ರೇರಿತ ವೀಕ್ಷಣಾ ಹಡಗುಗಳು, 1000ಕ್ಕೂ ಹೆಚ್ಚು ಸ್ವಯಂಚಾಲಿತ ಹವಾಮಾನ ಕೇಂದ್ರಗಳು ಮತ್ತು 5000 ಸ್ವಯಂಚಾಲಿತ ಮಳೆ ಮಾಪಕಗಳು ಹಾಗೂ ಗಾಳಿಯ ಅಧಿಕ ವೇಗವನ್ನು ಅಳೆಯುವ 35 ರೆಕಾರ್ಡರ್ಗಳನ್ನು ಹೊಂದಿದೆ. ಹೆಚ್ಚುವರಿಯಾಗಿ ಜಾಗತಿಕವಾಗಿ ಮತ್ತು ಪ್ರಾದೇಶಿಕವಾಗಿ ನಿರ್ಣಾಯಕ ಮತ್ತು ಸಮಗ್ರ ಮುನ್ಸೂಚನಾ ಮಾದರಿಗಳ ಹೊಸ ಆವೃತ್ತಿಗಳನ್ನು ಪರಿಚಯಿಸಿದ್ದಲ್ಲದೆ ಚಂಡಮಾರುತದ ಉಲ್ಬಣ ಮತ್ತು ಕರಾವಳಿಯ ಪ್ರವಾಹ ಮಾದರಿಗಳನ್ನು ಪರಿಚಯಿಸಲಾಯಿತು. ಚಂಡಮಾರುತದ ಮುನ್ನೆಚ್ಚರಿಕೆ ಸೇವೆಗಳಿಗಾಗಿ ಸಾಂಪ್ರದಾಯಿಕ ವ್ಯವಸ್ಥೆಯ ಬದಲಿಗೆ ಡಿಜಿಟೈಸ್ ಮಾಡಿದ ಮುನ್ಸೂಚನಾ ವೇದಿಕೆಯನ್ನು ಪರಿಚಯಿಸಲಾಯಿತು. ಭೂವಿಜ್ಞಾನ ಸಚಿವಾಲಯದಲ್ಲಿ ಐಎಂಡಿಯು ಸುಮಾರು 7 ಸಂಖ್ಯಾ ಮಾದರಿಯನ್ನು ನಡೆಸುತ್ತಿದೆ.
ಈ ಮಾದರಿಯಲ್ಲಿ ಐಎಂಡಿಯು ಮಾಹಿತಿಯ ಸಮಗ್ರತೆಯನ್ನು ಹೊಂದಿದೆ. ಹಿಂದೆ ಅದು ಇರಲಿಲ್ಲ. ಈಗ ಐಎಂಡಿಯು ರೆಡಾರ್ ಡೇಟಾ, ಸ್ಯಾಟಲೈಟ್ ಡೇಟಾ ಹಾಗೂ ಎಲ್ಲಾ ಪ್ರಕಾರದ ಡೇಟಾವನ್ನು ಒಗ್ಗೂಡಿಸುತ್ತದೆ ಮತ್ತು ಈ ಉದ್ದೇಶಕ್ಕಾಗಿ ಸುಮಾರು 10 ಪೆಟಾಫ್ಲಾಟ್ಗಳ ಸಾಮರ್ಥ್ಯವನ್ನು ಹೊಂದಿರುವ ಹೆಚ್ಚಿನ ಕಾರ್ಯಕ್ಷಮತೆಯ ಕಂಪ್ಯೂಟಿಂಗ್ ಸಿಸ್ಟಮ್ ಅನ್ನು ಅಳವಡಿಸಲಾಗಿದೆ. ಈ ಮೂಲಕ ಐಎಂಡಿಯು ಮಾದರಿಗಳನ್ನು ಚಾಲನೆ ಮಾಡಿ ಬೆಳಿಗ್ಗೆ 6:30ಯಿಂದ ಡೇಟಾವನ್ನು ಬಳಸಿಕೊಂಡು 10 ದಿನಗಳ ಉತ್ಪನ್ನಗಳನ್ನು ಮತ್ತು ಮುನ್ಸೂಚನೆಗಳನ್ನು ಬೆಳಿಗ್ಗೆ 9:30 ಸುಮಾರಿಗೆ ಒದಗಿಸಲು ಸಾಧ್ಯವಿದೆ. ಇದೆಲ್ಲವೂ ಅದ್ಭುತ ಫಲಿತಾಂಶಗಳನ್ನು ನೀಡಿದೆ. ಜೆನಿಸಿಸ್ ಮುನ್ಸೂಚನೆಯ ಲೀಡ್ ಅವಧಿಯ ಅಂತರವು 1 ದಿನದಿಂದ 15 ದಿನಗಳವರೆಗೆ ಹೆಚ್ಚಾಗಿದೆ. ಮುನ್ಸೂಚನೆಯ ಪಥದ ನಿಖರತೆಯು ಸುಮಾರು 65% ಸುಧಾರಿಸಿದೆ. ತೀರಕ್ಕೆ ಅಪ್ಪಳಿಸುವ ಮುನ್ಸೂಚನೆಯ ನಿಖರತೆಯು 75% ಸುಧಾರಿಸಿದೆ. ತೀವ್ರತೆಯ ಮುನ್ಸೂಚನೆಯ ನಿಖರತೆಯು 55% ಸುಧಾರಿಸಿದೆ. ಬಿರುಗಾಳಿಯ ಮುನ್ಸೂಚನೆಯ ನಿಖರತೆಯು 80% ಸುಧಾರಿಸಿದೆ. 2013ರಲ್ಲಿ ಫೈಲಿನ್, 2014ರಲ್ಲಿ ಹುಡ್, 2019ರಲ್ಲಿ ಫನಿ, 2020ರಲ್ಲಿ ಅಂಫಾನ್, 2021ರಲ್ಲಿ ಟೌಟೆ ಹಾಗೂ ಯಾಸ್ ಮತ್ತು 2023ರಲ್ಲಿ ಮೋಖಾ ಮುಂತಾದ ಅತ್ಯಂತ ತೀವ್ರವಾದ ಚಂಡಮಾರುತಗಳಿಗೆ ಸಂಬಂಧಿಸಿದಂತೆ ಅವುಗಳು ತೀರಕ್ಕೆ ಅಪ್ಪಳಿಸುವ ಬಿಂದುವಿನ ವಿಷಯದಲ್ಲಿ ಸ್ಪಷ್ಟವಾದ ಮತ್ತು ನಿಖರವಾದ ಮುನ್ಸೂಚನೆಯನ್ನು ನೀಡಲಾಗಿದೆ. ಹಿಂದೆ ಚಂಡಮಾರುತಗಳು ಉಂಟಾದಾಗ ನಮ್ಮ ಮುನ್ಸೂಚನಾ ವ್ಯವಸ್ಥೆಯು ಸೂಕ್ತ ಪ್ರಮಾಣದಲ್ಲಿ ಅಭಿವೃದ್ಧಿ ಹೊಂದಿರಲಿಲ್ಲ. ಉದಾಹರಣೆಗೆ ಸೂರತ್ ಮತ್ತು ಜಖಾವೋ ನಡುವೆ ಸುಮಾರು 1,000 ಕಿಲೋಮೀಟರ್ ವ್ಯಾಪ್ತಿಯಲ್ಲಿ ತೀರಕ್ಕೆ ಅಪ್ಪಳಿಸಲಿದೆ ಎಂದು ಮುನ್ಸೂಚನೆಯನ್ನ ನೀಡಲಾಗ್ತಿತ್ತು. ಆಗ ಕೊನೆಯ ಕ್ಷಣದವರೆಗೂ ನಿಖರವಾಗಿ ಎಲ್ಲಿ ಅದು ಭೂಸ್ಪರ್ಶ ಮಾಡುತ್ತದೆ ಎಂಬ ಮಾಹಿತಿ ಸಿಗುತ್ತಿರಲಿಲ್ಲ. ಅಂತಹ ಸಂದರ್ಭದಲ್ಲಿ ಜಿಲ್ಲಾಡಳಿತವು ನಿರ್ವಹಣಾ ಕ್ರಮಗಳನ್ನು ಎಲ್ಲಿ ಮತ್ತು ಹೇಗೆ ತೆಗೆದುಕೊಳ್ಳಬೇಕು ಎಂಬುದನ್ನು ಊಹಿಸಲು ಅಸಾಧ್ಯವಾಗಿತ್ತು. ತದನಂತರ ಸಹಜವಾಗಿ ಬಹಳಷ್ಟು ಬದಲಾವಣೆಗಳಾಗಿದೆ. ಭಾರತೀಯ ಹವಾಮಾನ ಇಲಾಖೆಯ ಎಚ್ಚರಿಕೆ ವ್ಯವಸ್ಥೆ, ಇತರ ಪ್ರಕ್ರಿಯೆಗಳು ಹಾಗೂ ಉಪಕರಣಗಳು ಸುಧಾರಿಸಿವೆ. ಐಎಂಡಿಯು ಮುಂಚಿತವಾಗಿಯೇ ಮುನ್ಸೂಚನೆ ನೀಡಲು ಸಮರ್ಥವಾಗಿರುವುದಲ್ಲದೆ ಮುನ್ಸೂಚನಾ ಅವಧಿಯು ದೀರ್ಘವಾಗಿರುವುದರಿಂದ ಜನರು ಸಾಕಷ್ಟು ಮುಂಚಿತವಾಗಿಯೇ ಚಂಡಮಾರುತದ ಬಗ್ಗೆ ತಿಳಿದುಕೊಳ್ಳಬಹುದಾಗಿದೆ. ತೀರಕ್ಕೆ ಅಪ್ಪಳಿಸುವ ಸ್ಥಳ, ಗಾಳಿಯ ವೇಗ, ಚಂಡಮಾರುತದ ಸೃಷ್ಟಿಯ ಬಗೆಗಿನ ನಿಖರತೆಯು ಭಾರೀ ಪ್ರಮಾಣದಲ್ಲಿ ಸುಧಾರಿಸಿದೆ. ಅದರಿಂದಾಗಿ ಭಾರತವು ಇಷ್ಟು ಕ್ಷಿಪ್ರಗತಿಯಲ್ಲಿ ಪ್ರಗತಿ ಸಾಧಿಸಲು ಸಾಧ್ಯವಾಗಿದೆ. ಇದು ಪ್ರಪಂಚದಾದ್ಯಂತ ವ್ಯಾಪಕವಾಗಿ ಪ್ರಶಂಸೆ ಪಡೆದಿದೆ. ತಂತ್ರಜ್ಞಾನದ ಮಧ್ಯಸ್ಥಿಕೆಗಳ ಹೊರತಾಗಿ ನೀತಿ ಯೋಜನೆಯ ಮಾರ್ಗಸೂಚಿಯಲ್ಲಿ ಚಂಡಮಾರುತದ ಎಚ್ಚರಿಕೆ ನೀಡುವ ಪ್ರಾಮಾಣಿತ ಕಾರ್ಯಾಚರಣೆ ವ್ಯವಸ್ಥೆಯಲ್ಲಿ ಗಮನಾರ್ಹ ಸುಧಾರಣೆ ಕಂಡುಬಂದಿದೆ. ಚಂಡಮಾರುತದ ಬಗ್ಗೆ ಹೇಳುವುದಾದರೆ ಮೊದಲಿಗೆ ಐಎಂಡಿಯು ಕೆಲವು ಅಂಕಿಅಂಶಗಳ ಮಾದರಿ ಮತ್ತು ಹಲವಾರು ಇತರ ನಿಯತಕಾಲಗಳೊಂದಿಗೆ ಮುನ್ಸೂಚನೆ ನೀಡುತ್ತಿತ್ತು. ಭಾರತೀಯ ರಾಷ್ಟ್ರೀಯ ಸಾಗರ ಮಾಹಿತಿ ಸೇವೆಗಳ ಕೇಂದ್ರ ಮಧ್ಯಮ ಶ್ರೇಣಿಯು ಹವಾಮಾನ ಮುನ್ಸೂಚನಾ ರಾಷ್ಟ್ರೀಯ ಕೇಂದ್ರದಂತ ಸಾಗರ ಶಾಸ್ತ್ರದ ಸಂಸ್ಥೆಗಳು, ಅವುಗಳೊಂದಿಗೆ ಐಎಂಡಿ ಮತ್ತು ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಟ್ರಾಫಿಕಲ್ ಮೆಟ್ರಾಲಜಿ ಕೂಡ ಇವೆ. ಈ 4 ಸಂಸ್ಥೆಗಳು ಒಟ್ಟಾಗಿ ಕೆಲಸ ಮಾಡುತ್ತಿವೆ. ಮೊದಲನೆಯದು ತಿಳುವಳಿಕೆಗಾಗಿ, ಎರಡನೇದು ಅವಲೋಕನಕ್ಕಾಗಿ ಮತ್ತು ಇನ್ನೆರಡು ಮಾದರಿಯನ್ನು ರೂಪಿಸುವುದು ಮತ್ತು ಅಂತಿಮವಾಗಿ ಕಾಳಜಿ ವಹಿಸುವುದಕ್ಕಾಗಿ. ಸಾಮೂಹಿಕ ನಿರ್ಧಾರವನ್ನ ಐಎಂಡಿ ತೆಗೆದುಕೊಳ್ಳುತ್ತದೆ. ನೇತೃತ್ವವನ್ನ ಐಎಂಡಿ ವಹಿಸುತ್ತದೆ. ಮೊದಲ ಮತ್ತು ಅಂತಿಮ ಘಟಕ ಐಎಂಡಿ ಆಗಿದೆ. ಐಎಂಡಿಯಿಂದಲೇ ಅವಲೋಕನ ಮತ್ತು ಪ್ರಸರಣ ನಡೆಯುತ್ತದೆಯಾದರೂ ಉತ್ತಮವಾದ ಮುನ್ಸೂಚನೆ ನೀಡಲು ಅದು ಎಲ್ಲ ಇತರ 3 ಸಂಸ್ಥೆಗಳಿಂದ ಮಾಹಿತಿಯನ್ನ ಪಡೆಯುತ್ತದೆ. ಪ್ರಾಮಾಣಿತ ಕಾರ್ಯಾಚರಣೆಯ ಕಾರ್ಯವಿಧಾನದ ಪ್ರಕಾರ ಪ್ರತಿ ಚಂಡಮಾರುತ ಋತುವಿನ ಮೊದಲು ಸಿದ್ಧತೆಯನ್ನು ಖಚಿತಪಡಿಸಿಕೊಳ್ಳಲು ಚಂಡಮಾರುತಕ್ಕೆ ಮುಂಚಿತವಾಗಿ ಸಭೆಗಳನ್ನು ನಡೆಸಲಾಗುತ್ತದೆ. ವಾಯುಭಾರ ಕುಸಿತದ ಸಂಭಾವ್ಯತೆಯನ್ನು ಸೂಚಿಸುವ ನಿಯಮಿತವಾದ ವಿಸ್ತೃತ ಶ್ರೇಣಿಯ ಮುನ್ನೋಟಗಳನ್ನು ಒದಗಿಸಲಾಗುತ್ತದೆ. ಪ್ರತಿದಿನವೂ ಉಷ್ಣವಲಯದ ಹವಾಮಾನ ಮುನ್ನೋಟಗಳನ್ನು ನೀಡಲಾಗುತ್ತಿದ್ದು, ಇದು ಮುಂದಿನ 5 ದಿನಗಳಲ್ಲಿ ಸಂಭವಿಸಬಹುದಾದ ವಾಯುಭಾರ ಕುಸಿತ ಮುನ್ಸೂಚನೆಗಳನ್ನು ಒದಗಿಸುತ್ತದೆ. ಕುಸಿತ ಪೂರ್ವದ ಪಥ ಮತ್ತು ತೀವ್ರತೆಯ ಮುನ್ಸೂಚನೆಗಳನ್ನು ಒಳಗೊಂಡಂತೆ ಕಡಿಮೆ ಒತ್ತಡದ ಪ್ರದೇಶವು ರೂಪುಗೊಂಡಾಗ ವಿಶೇಷ ಸಂದೇಶಗಳನ್ನು ಕಳುಹಿಸಲಾಗುತ್ತದೆ. ವಾಯುಭಾರ ಕುಸಿತವು ರೂಪುಗೊಂಡಾಗ ಲಘು ಪ್ರಕಟಣೆಗಳ ಆವರ್ತನವು ಹೆಚ್ಚಾಗುತ್ತದೆ ಮತ್ತು ಐಎಂಡಿಯು ದಿನಕ್ಕೆ 5 ಬಾರಿ ಎಚ್ಚರಿಕೆಗಳು ಮತ್ತು ಸಲಹೆಗಳನ್ನು ನೀಡುತ್ತದೆ. ಇದು ಚಂಡಮಾರುತವಾಗಿ ಪರಿವರ್ತನೆಯಾದಾಗ ಆವರ್ತನವು ಮತ್ತಷ್ಟು ಹೆಚ್ಚಾಗುತ್ತದೆ. ಪ್ರತಿ 3 ಗಂಟೆಗಳಿಗೊಮ್ಮೆ ಲಘು
ಲಘು ಪ್ರಕಟಣೆಗಳನ್ನು ನೀಡಲಾಗುತ್ತದೆ ಮತ್ತು ಈ ಎಚ್ಚರಿಕೆಗಳು ಮತ್ತು ಸಲಹೆಗಳನ್ನು ಚಂಡಮಾರುತಕ್ಕೆ ಮುಂಚಿತವಾಗಿ ಅವಲೋಕನ, ಚಂಡಮಾರುತದ ಸೂಚನೆ, ಚಂಡಮಾರುತದ ಎಚ್ಚರಿಕೆಯಂತಹ ವಿವಿಧ ಹಂತಗಳಲ್ಲಿ ನೀಡಲಾಗುತ್ತದೆ. ಚಂಡಮಾರುತವು ತೀರಕ್ಕೆ ಅಪ್ಪಳಿಸುವ ದಿನದಂದು ತೀರಕ್ಕೆ ಅಪ್ಪಳಿಸುವ 12 ಗಂಟೆಗಳ ಮುಂಚಿತವಾಗಿ ಐಎಂಡಿಯು ವಿಶೇಷ ಸಂದೇಶಗಳನ್ನು ನೀಡುತ್ತದೆ. ಗಂಟೆಗೊಮ್ಮೆ ಹೊಸ ಮಾಹಿತಿಯನ್ನು ನೀಡಲಾಗುತ್ತದೆ ಮತ್ತು ಅದು ತೀರವನ್ನು ದಾಟಿದಾಗ ಚಂಡಮಾರುತದ ತೀವ್ರತೆಯು ಕಡಿಮೆಯಾಗುವವರೆಗೆ ಐಎಂಡಿಯು ಪ್ರತಿ ಗಂಟೆಗೊಮ್ಮೆ ಸಂದೇಶಗಳನ್ನು ಕಳುಹಿಸುವುದನ್ನು ಮುಂದುವರೆಸುತ್ತದೆ. ಚಂಡಮಾರುತ ಎಚ್ಚರಿಕೆ ಕೇಂದ್ರ ಭುವನೇಶ್ವರದಿಂದ ಗಾಳಿ, ಮಳೆ, ಚಂಡಮಾರುತದ ಸೃಷ್ಟಿ, ನಿರೀಕ್ಷಿತ ಹಾನಿ ಮತ್ತು ಪ್ರಭಾವದ ಬಗ್ಗೆ ಜಿಲ್ಲಾವಾರು ಮತ್ತು ನಿರ್ದಿಷ್ಟ ಸ್ಥಳಗಳಿಗೆ ಅನುಗುಣವಾದ ಎಚ್ಚರಿಕೆ ಮಾಹಿತಿಯನ್ನು ಪಡೆಯುತ್ತದೆ. ಇತ್ತೀಚೆಗೆ ವೆಬ್ ಆಧಾರಿತ ಅಪಾಯದ ಅಟ್ಲಾಸ್ ಹಾಗೂ ನಿರ್ಧಾರ ಬೆಂಬಲ ವ್ಯವಸ್ಥೆಯನ್ನು ಐಎಂಡಿಯು ಅಳವಡಿಸಿಕೊಂಡಿದೆ. ಈ ಮೂಲಕ ಚಂಡಮಾರುತವು ಜಿಲ್ಲೆ ಮತ್ತು ಗ್ರಾಮ ಮಟ್ಟದಲ್ಲಿ ಹೇಗೆ ಪರಿಣಾಮ ಬೀರುತ್ತದೆ ಎಂಬ ನಕ್ಷೆಯನ್ನು ಪಡೆಯಬಹುದು. ಅದಕ್ಕಾಗಿ ಬಹು ಅಪಾಯದ ಸನ್ನಿವೇಶಗಳ ಚಿತ್ರವನ್ನು ರಚಿಸಬಹುದು. ಮುಂಬರುವ ಯಾವುದೇ ಚಂಡಮಾರುತದ ಎಚ್ಚರಿಕೆಯನ್ನು ಐಎಂಡಿ ನೀಡಿದ ಬಳಿಕ ರಾಷ್ಟ್ರೀಯ ಬಿಕ್ಕಟ್ಟು ನಿರ್ವಹಣಾ ಸಮಿತಿಯು ಕಾರ್ಯಪ್ರವೃತ್ತವಾಗುತ್ತದೆ. ಪ್ರಧಾನಮಂತ್ರಿಗಳ ಕಚೇರಿ, ಎನ್ಸಿಎಂಸಿ ಮಂತ್ರಿಮಂಡಲ ಮತ್ತು ಗೃಹ ಕಾರ್ಯದರ್ಶಿ ಹಾಗೂ ಸಂಬಂಧಿಸಿದ ರಾಜ್ಯಗಳ ಮುಖ್ಯ ಕಾರ್ಯದರ್ಶಿಗಳಿಗೆ ಮಾಹಿತಿ ನೀಡುವ ಜವಾಬ್ದಾರಿಯನ್ನು ಹವಾಮಾನ ಶಾಸ್ತ್ರದ ಮಹಾನಿರ್ದೇಶಕರು ಹೊಂದಿರುತ್ತಾರೆ. ರಾಷ್ಟ್ರೀಯ ಮಟ್ಟದಲ್ಲಿ ರಾಷ್ಟ್ರೀಯ ತುರ್ತು ಪ್ರತಿಕ್ರಿಯೆ ಕೇಂದ್ರ, ಗೃಹ ವ್ಯವಹಾರಗಳ ಸಚಿವಾಲಯ ಎಂಎಚ್ಎ, ರಾಷ್ಟ್ರೀಯ ವಿಪತ್ತು ನಿರ್ವಹಣಾ ಪ್ರಾಧಿಕಾರ ಮತ್ತು ರಾಷ್ಟ್ರೀಯ ವಿಪತ್ತು ನಿರ್ವಹಣಾ ಪಡೆಗಳೊಂದಿಗೆ ಸಂಪರ್ಕಗಳನ್ನು ಮಾಡಲಾಗುತ್ತದೆ. ರಾಜ್ಯದ ಮುಖ್ಯಮಂತ್ರಿ, ರಾಜ್ಯದ ಮುಖ್ಯ ಕಾರ್ಯದರ್ಶಿ ಮತ್ತು ಇತರ ಪಾಲುದಾರರು ಪತ್ರಿಕೆ ಮತ್ತು ಎಲೆಕ್ಟ್ರಾನಿಕ್ ಮಾಧ್ಯಮಗಳಿಗೆ ವಿಷಯವನ್ನು ತಲುಪಿಸಲಾಗುತ್ತದೆ. ಮನುಕುಲ ಮತ್ತು ಪ್ರಕೃತಿಯ ನಡುವೆ ನಡೆಯುತ್ತಿರುವ ಸಂಘರ್ಷದಲ್ಲಿ ಐಎಂಡಿಯು ಹಲವು ಏಜೆನ್ಸಿಗಳೊಂದಿಗೆ ನಿಕಟವಾಗಿ ಸಹಕರಿಸುತ್ತದೆ. ಜೀವಹಾನಿ ಅಥವಾ ಆಸ್ತಿಗೆ ವ್ಯಾಪಕ ಹಾನಿಯು ಅತ್ಯಂತ ಸಣ್ಣ ಸಂಭವವಿದ್ದರೂ ಐಎಂಡಿಯು ಸಭೆಯನ್ನು ಕರೆಯುತ್ತದೆ ಮತ್ತು ಎನ್ಸಿಎಂಸಿಯು ಸರ್ಕಾರದ ಮತ್ತು ಸಮಗ್ರ ಸಂಸ್ಥೆಗಳ ಸಂಪೂರ್ಣ ಪ್ರಕ್ರಿಯೆಯನ್ನು ಖಚಿತಪಡಿಸುತ್ತದೆ. ಏಕೆಂದರೆ ಎನ್ಸಿಎಂಸಿಯಲ್ಲಿ ಐಎಂಡಿಯ ಎಲ್ಲ ಪಾಲುದಾರರು, ಎಲ್ಲ ಸಚಿವಾಲಯಗಳು ಮತ್ತು ಸಂಸ್ಥೆಗಳ ಜೊತೆ ಸಂಪರ್ಕದಲ್ಲಿರುತ್ತದೆ. ಇದರಿಂದ ಜೀವಹಾನಿ ಮತ್ತು ಆಸ್ತಿ ನಷ್ಟವನ್ನು ತಡೆಯಲು ಸಹಾಯವಾಗುತ್ತದೆ ಅಥವಾ ಹಾನಿಯನ್ನ ಮಿತಿಗೊಳಿಸುತ್ತದೆ. ಅದರಿಂದ ಹಾನಿಯನ್ನು ಕಡಿಮೆಗೊಳಿಸುವುದು, ಸಾವುಗಳನ್ನು ತಡೆಯುವುದೇ ಐಎಂಡಿಯ ಗುರಿಯಾಗಿದೆ. ಹಿಂದಿನ ಹಲವು ಚಂಡಮಾರುತಗಳ ಸಮಯದಲ್ಲಿ ಇದನ್ನ ಸಾಧಿಸಲು ಅಥವಾ ಹಾನಿಯನ್ನ ಮಿತಿಗೊಳಿಸಲು ಐಎಂಡಿಯು ದೊಡ್ಡ ಪ್ರಮಾಣದಲ್ಲಿ ಯಶಸ್ವಿಯಾಗಿದೆ. ಅತ್ಯಂತ ಕಡಿಮೆ ಅವಧಿಯಲ್ಲಿ ಅಗತ್ಯ ಸೇವೆಗಳನ್ನು ಮರುಸ್ಥಾಪಿಸಲು ಯಶಸ್ವಿಯಾಗಿದೆ. 2021 ಮೇ 6ರಂದು ಟೌಟೆ ಚಂಡಮಾರುತವು ರೂಪುಗೊಳ್ಳುವಾಗ ವಿಸ್ತೃತ ವ್ಯಾಪ್ತಿಯ ಮುನ್ಸೂಚನೆಯನ್ನ ಐಎಂಡಿಯು ನೀಡಿತು. ಮೇ 13ರಂದು ಲಕ್ಷದ್ವೀಪ ಪ್ರದೇಶದ ಬಳಿ ಅರಬ್ಬಿ ಸಮುದ್ರದ ಮೇಲೆ ವಾಯುಭಾರ ಕುಸಿತ ಪ್ರದೇಶವು ರೂಪುಗೊಂಡಿತು. ಆಗ ಐಎಂಡಿಯು ಮೊದಲ ಪತ್ರಿಕಾ ಪ್ರಕಟಣೆಯನ್ನು ಬಿಡುಗಡೆ ಮಾಡಲಾಯಿತು. 14ರಂದು ಚಂಡಮಾರುತದ ಮುನ್ಸೂಚನೆಯನ್ನು ನೀಡಿತು. ಅದರ ನಂತರ ಚಂಡಮಾರುತದ ಜಾಗೃತಿಯನ್ನು ನೀಡಿತು. 16ರಂದು ಐಎಂಡಿಯು ಚಂಡಮಾರುತದ ಎಚ್ಚರಿಕೆ ನೀಡಿತು. ಟೌಟೆ ಚಂಡಮಾರುತವು 2021 ಮೇ 17ರ ರಾತ್ರಿ ಕರಾವಳಿಯನ್ನು ದಾಟಿತು. ಆದ್ದರಿಂದ ಆ ಮೂಲಕ ಪಶ್ಚಿಮ ಕರಾವಳಿಯ ಎಲ್ಲಾ ರಾಜ್ಯಗಳಿಗೆ ಮತ್ತು ಎಲ್ಲಾ ಪಾಲುದಾರರಿಗೆ ಸಾಕಷ್ಟು ಸಮಯವನ್ನು ಒದಗಿಸಲಾಯಿತು. ವಿಶೇಷವಾಗಿ ಉಷ್ಣವಲಯದ ಚಂಡಮಾರುತದ ಗುರಿಯಾಗಿದ್ದ ಗುಜರಾತ್ ರಾಜ್ಯ ಮತ್ತು ದಮನ್ ಮತ್ತು ದಿಯುಗಳಿಗೆ ಮೇ 6ರಿಂದ ಪ್ರಾರಂಭಿಸಿ ಎಲ್ಲಾ ಮಾಹಿತಿಯನ್ನು ಒದಗಿಸಲಾಯಿತು ಮತ್ತು ಇದರಲ್ಲಿ ಎಲ್ಲ ವಿಪತ್ತು ನಿರ್ವಾಹಕರು, ಮಾಧ್ಯಮಗಳು, ಸಾರ್ವಜನಿಕರು ಮತ್ತು ಆನ್ಲೈನ್ ಮತ್ತು ಕಡಲಾಚೆಯ ಕಾರ್ಯಾಚರಣೆಗಳ ಪಾಲುದಾರರು, ಕೈಗಾರಿಕೆಗಳು ಮುಂತಾದವುಗಳಿಗೆ ಪ್ರತಿ 3 ಗಂಟೆಗಳಿಗೊಮ್ಮೆ 10 ಗಂಟೆಗಳಿಗೊಮ್ಮೆ ಮಾಹಿತಿ ನೀಡುವುದನ್ನು ಮುಂದುವರಿಸಲಾಯಿತು. ಮೇ 11, 2021ರಂದು ಗುಜರಾತ್ ಸರ್ಕಾರದ ಮುಖ್ಯ ಕಾರ್ಯದರ್ಶಿ ಮತ್ತು ಸರ್ಕಾರದ ಇತರ ಉನ್ನತ ಅಧಿಕಾರಿಗಳಿಗೆ ಅರಬ್ಬಿ ಸಮುದ್ರದಲ್ಲಿ ಚಂಡಮಾರುತವು ಉಲ್ಬಣವಾಗುವ ಸಾಧ್ಯತೆ ಇದೆ ಎಂದು ವರದಿ ನೀಡಲಾಯಿತು. ಐಎಂಡಿಯಿಂದ ಚಂಡಮಾರುತದ ಎಚ್ಚರಿಕೆಗಳನ್ನು ಸ್ವೀಕರಿಸಿದ ಬಳಿಕ ಗುಜರಾತ್ನ ಗೌರವಾನ್ವಿತ ಮುಖ್ಯಮಂತ್ರಿಗಳು ಪೂರ್ವ ಸಿದ್ಧತೆಯನ್ನು ಪರಿಶೀಲಿಸಿದರು ಮತ್ತು ಚಂಡಮಾರುತವನ್ನು ನಿರ್ವಹಿಸಲು ಮತ್ತು ಜೀವಹಾನಿ ಹಾಗೂ ಆಸ್ತಿ ನಷ್ಟವನ್ನು ಕಡಿಮೆ ಮಾಡಲು ಎಲ್ಲ ಅಗತ್ಯ ಕ್ರಮಗಳನ್ನು ಕೈಗೊಂಡರು. 1991ರ ದಶಕದಲ್ಲಿ ಐಎಂಡಿಯು ಜಿಲ್ಲಾ ಮಟ್ಟದಲ್ಲಿ ಚಂಡಮಾರುತದ ಪ್ರಭಾವ ಆಧಾರಿತ ಮುನ್ಸೂಚನೆಯನ್ನು ಪರಿಚಯಿಸಿದರು. ಒಂದಿಷ್ಟು ಮಿತಿಗಳನ್ನು ಹೊಂದಿತ್ತು. ಈ ತೊಂದರೆಯಿಂದ ಹೊರಬರಲು ಐಎಂಡಿಯು GIS ಪ್ಲಾಟ್ಫಾರಂನಲ್ಲಿ ಉಷ್ಣವಲಯದ ಚಂಡಮಾರುತದ ಅಪಾಯದ ಮಾದರಿ, ದುರ್ಬಲತೆ, ಪರಿಣಾಮದ ಮಾದರಿ ಮತ್ತು ಅಪಾಯ ನಿರ್ಣಯದ ಆಧಾರದ ಮೇಲೆ ಕ್ರಿಯಾತ್ಮಕ ಪ್ರಭಾವ ಆಧಾರಿತ ಮುನ್ಸೂಚನೆಯನ್ನು ಪರಿಚಯಿಸಿತು. ಈ ವ್ಯವಸ್ಥೆಯನ್ನು ರಾಷ್ಟ್ರೀಯ ವಿಪತ್ತು ನಿರ್ವಹಣಾ ಪ್ರಾಧಿಕಾರವು ಐಎಂಡಿ, INCOIS ಮತ್ತು ಇತರ ಸಂಬಂಧಿತ ರಾಜ್ಯಗಳು ಮತ್ತು ಕೇಂದ್ರೀಯ ಏಜೆನ್ಸಿಗಳ ಸಕ್ರಿಯ ಸಹಯೋಗದೊಂದಿಗೆ ಅಭಿವೃದ್ಧಿಪಡಿಸಿತು ಮತ್ತು 2021ರಿಂದ ಇದನ್ನು ಅಳವಡಿಸಿಕೊಳ್ಳಲಾಯಿತು.
ನೀಡಲಾಯಿತು. IMD ಗಾಳಿಯ ವೇಗ ಎಷ್ಟಿರುತ್ತದೆ, ಚಂಡಮಾರುತದ ಉಲ್ಬಣವು ಎಷ್ಟು ಹೆಚ್ಚಾಗುತ್ತದೆ ಎಂಬುದನ್ನಷ್ಟೇ ಅಲ್ಲದೆ ಅದರ ಸಂಭವನೀಯ ಪರಿಣಾಮಗಳ ಬಗ್ಗೆಯೂ ಅಂದಾಜಿಸುತ್ತದೆ. ವೆಬ್ DCRA ಅಪಾಯ, ಮುಂಬರುವ ಚಂಡಮಾರುತ ಅಥವಾ ಮುಂಬರುವ ಪ್ರವಾಹದ ಮಾಹಿತಿಯನ್ನು ಒಟ್ಟುಗೂಡಿಸುತ್ತದೆ. ಮತ್ತೆ ಬರಲಿರುವ ಚಂಡಮಾರುತದ ಮಾರ್ಗದಲ್ಲಿ ಆಪತ್ತಿಗೀಡಬಹುದಾದ ಪ್ರದೇಶಗಳು, ಮನೆಗಳು, ಶಾಲೆಗಳು, ಆಸ್ಪತ್ರೆಗಳು, ಸೇತುವೆಗಳು, ದೂರ ಸಂಪರ್ಕ ಜಾಲಗಳು, ರಸ್ತೆಗಳು ಯಾವುವು ಎಂಬುದನ್ನು ವೀಕ್ಷಿಸುತ್ತದೆ ಮತ್ತು ಅವುಗಳ ದುರ್ಬಲತೆ ಏನೆಂದು ನೋಡುತ್ತದೆ. WEB DCRA ಉಪಕರಣವು ಗ್ರಾಮ ಮತ್ತು ವಾರ್ಡ್ ಮಟ್ಟದಲ್ಲಿ ನಿರೀಕ್ಷಿತ ಹಾನಿಯ ಮಾಹಿತಿಯನ್ನು ಒದಗಿಸುವ ಸೌಲಭ್ಯವನ್ನು ಹೊಂದಿದೆ ಮತ್ತು ಪ್ರಮಾಣ ಮತ್ತು ಆರ್ಥಿಕ ದೃಷ್ಟಿಯಿಂದ ಆಗಬಹುದಾದ ನಿರೀಕ್ಷಿತ ನಷ್ಟದ ಮಾಹಿತಿಯನ್ನು ನೀಡುತ್ತದೆ. ನಷ್ಟದ ಮುನ್ಸೂಚನೆಯು ಚಂಡಮಾರುತವು ಕರಾವಳಿಯನ್ನು ಅಪ್ಪಳಿಸುವ ಮೊದಲು ಅಪಾಯ ನಿರ್ವಹಣೆಗೆ ಮೀಸಲಿಡಬೇಕಾದ ಹಣವನ್ನು ನಿರ್ಧರಿಸುವ ವಿಪತ್ತು ನಿರ್ವಹಣೆ ಮಾಡುವವರಿಗೆ ಸಹಾಯ ಮಾಡುತ್ತದೆ. ಚಂಡಮಾರುತದ ಮಾಹಿತಿಯ ಪ್ರಸರಣವು ಪ್ರಾರಂಭಿಕ ಹಂತದಲ್ಲಿದ್ದ 1990ರ ದಶಕಕ್ಕೆ ಹೋಲಿಸಿದರೆ ಈಗ IMDಯು ಬಹಳ ಮುಂದೆ ಸಾಗಿದೆ. ಟೆಲಿಫೋನ್, ಫ್ಯಾಕ್ಸ್, ಇಮೇಲ್, SMS, ಗ್ಲೋಬಲ್ ಟೆಲಿಕಾಂ ಸಿಸ್ಟಮ್, WMO ಮಾಹಿತಿ ವ್ಯವಸ್ಥೆ, ಆಲ್ ಇಂಡಿಯಾ ರೇಡಿಯೋ, FM ಮತ್ತು ಕಮ್ಯುನಿಟಿ ರೇಡಿಯೋ, ದೂರದರ್ಶನ ಮತ್ತು ಇತರ ಮುದ್ರಣ ಮತ್ತು ಎಲೆಕ್ಟ್ರಾನಿಕ್ ಮಾಧ್ಯಮಗಳು, ಪತ್ರಿಕಾಗೋಷ್ಠಿ ಮತ್ತು ಪತ್ರಿಕಾ ಪ್ರಕಟಣೆಯ ಮೂಲಕ, ಸಾಮಾಜಿಕ ಮಾಧ್ಯಮಗಳು ಸಾಧ್ಯವಿರುವ ಎಲ್ಲಾ ವಿಧಾನಗಳ ಮೂಲಕ ಚಂಡಮಾರುತ ಎಚ್ಚರಿಕೆಯ ಬಳಕೆದಾರರನ್ನು ತಲುಪುತ್ತದೆ. IMDಯು ಈಗ ಆಪತ್ತಿಗೀಡಬಹುದಾದ ಜನರಿಗೆ ಈ SMS ಮೂಲಕ ಸೂಚನೆಗಳನ್ನು ಪ್ರಸಾರ ಮಾಡಲು ನಾವು ಪ್ರಾರಂಭಿಸಿದ್ದೇವೆ. ಸರ್ಕಾರಿ ಪ್ರಾಧಿಕಾರಕ್ಕಷ್ಟೇ ಅಲ್ಲದೆ ಸ್ಥಳೀಯ ಜನರಿಗೂ ಲಕ್ಷಗಟ್ಟಲೆ ಉಚಿತವಾಗಿ SMS ಕಳುಹಿಸಲಾಗುತ್ತದೆ. IMDಯು ಈಗ ಸಾಮಾನ್ಯ ಎಚ್ಚರಿಕೆಯ ಶಿಷ್ಟಾಚಾರವನ್ನು ಅಭಿವೃದ್ಧಿಪಡಿಸಿದೆ. ಎಲ್ಲ ವಿವಿಧ ಏಜೆನ್ಸಿಗಳು ಜೊತೆಗೂಡುತ್ತವೆ ಮತ್ತು ಬಾಧಿತ ಪ್ರದೇಶಗಳಲ್ಲಿನ ಜನರಿಗೆ ಎಚ್ಚರಿಕೆಗಳನ್ನು ನೀಡಲಾಗುತ್ತದೆ. ಇವು ಎಷ್ಟು ನಿಖರವಾಗಿವೆ ಎಂದರೆ ಇವುಗಳು ಅನಾಹುತ ಸಂಭವಿಸಬಹುದಾದ ಪ್ರದೇಶದಲ್ಲಿರುವ ಮೊಬೈಲ್ ಸೇವಾ ಪೂರೈಕೆದಾರರನ್ನ ಬಳಸುತ್ತವೆ. ಆ ಪ್ರದೇಶಗಳಲ್ಲಿ ವಾಸಿಸುವ ಮತ್ತು ಓಡಾಡುವ ಜನರಿಗೆ ಎಚ್ಚರಿಕೆಗಳನ್ನು ಕಳುಹಿಸಬಹುದು. ಅಂತಹ ವ್ಯವಸ್ಥೆಯನ್ನ IMDಯು ಕಾಲಾಂತರದಲ್ಲಿ ಅಭಿವೃದ್ಧಿಪಡಿಸುತ್ತದೆ. ಕ್ಯಾಪ್ಸ್ ಪೋರ್ಟಲ್ ಅನ್ನ ಬಳಸಿಕೊಂಡು ಇಲ್ಲಿವರೆಗೆ IMDಯು ಸುಮಾರು 1900 ಮಿಲಿಯನ್ SMS ಕಳುಹಿಸಿದೆ. ಈ ಹಿಂದೆ ಚಂಡಮಾರುತದ ಎಚ್ಚರಿಕೆಯನ್ನು ನೀಡಲು ತಂತ್ರಜ್ಞಾನವು ಸಮರ್ಥವಾಗಿರಲಿಲ್ಲ ಮತ್ತು ಇದು ಅನೇಕ ಸಾವುಗಳಿಗೆ ಕಾರಣವಾಗುತ್ತಿತ್ತು. IMDಗೆ ನಾನು ಕೃತಜ್ಞನಾಗಿದ್ದೇನೆ. ಈ ಹಿಂದೆ ನಾವು ಚಂಡಮಾರುತ ಅಪ್ಪಳಿಸುವ ಸಂದರ್ಭದಲ್ಲಿ ಅಸಹಾಯಕರಾಗಿದ್ದೆವು, ಆದರೆ ಈಗ ನಾವು ಮುಂಚಿತವಾಗಿ ಮಾಹಿತಿಯನ್ನು ಪಡೆಯುತ್ತಿದ್ದೇವೆ ಮತ್ತು ಜಾಗರೂಕರಾಗಿದ್ದೇವೆ. IMDಯ ನಿಖರ ಮತ್ತು ಸಮಯೋಚಿತ ಎಚ್ಚರಿಕೆಗಳ ಆಧಾರದ ಮೇಲೆ ಕೇಂದ್ರ, ರಾಜ್ಯ ಮತ್ತು ಜಿಲ್ಲಾ ಮಟ್ಟದಲ್ಲಿ 3 ಹಂತದ ವಿಪತ್ತು ನಿರ್ವಹಣಾ ಏಜೆನ್ಸಿಗಳ ಪೂರ್ವಭಾವಿ ಉಪಸ್ಥಿತಿಯ ಕಾರಣದಿಂದ ಜೀವಹಾನಿ, ಸ್ಥಳಾಂತರ ಮಾಡುವಲ್ಲಿನ ವೆಚ್ಚ ಮತ್ತು ಪರಿಹಾರ ವಿತರಣೆಗಾಗಿ ಸರ್ಕಾರದ ಖಜಾನೆಗೆ ಆಗುವ ನಷ್ಟದಲ್ಲಿ ಗಮನಾರ್ಹ ಇಳಿಕೆ ಕಂಡುಬಂದಿದೆ. ಭಾರತದ ಹವಾಮಾನ ಇಲಾಖೆಯು ನಮ್ಮ ದೇಶಕ್ಕೆ ಮಾತ್ರವಲ್ಲದೆ ಬಂಗಾಳ ಕೊಲ್ಲಿ ಮತ್ತು ಅರಬ್ಬಿ ಸಮುದ್ರದ ತೀರದ ಎಲ್ಲಾ ದೇಶಗಳಿಗೆ ಚಂಡಮಾರುತದ ಸೂಚನೆಯನ್ನು ನೀಡುತ್ತದೆ. ಇದು ಉಷ್ಣವಲಯದ ಚಂಡಮಾರುತಗಳಿಗೆ ಪ್ರಾದೇಶಿಕ ವಿಶೇಷ ಹವಾಮಾನ ಕೇಂದ್ರವಾಗಿ ಕಾರ್ಯನಿರ್ವಹಿಸುತ್ತದೆ. IMD ಮುಖ್ಯವಾಗಿ ಉಷ್ಣವಲಯ ಚಂಡಮಾರುತ, ವಾಯುಭಾರ ಕುಸಿತ, ತೀವ್ರತೆ ಮತ್ತು ಪಥದ ಮುನ್ಸೂಚನೆಗಾಗಿ ಉತ್ತರ ಹಿಂದೂ ಮಹಾಸಾಗರ ಪ್ರದೇಶವನ್ನು ಹಂಚಿಕೊಂಡಿರುವ 13 ದೇಶಗಳಿಗೆ ಸೇವೆ ಸಲ್ಲಿಸುತ್ತಿದೆ. ಮೋಕಾ ಚಂಡಮಾರುತವು ಮೇ 14ರಂದು ಮಧ್ಯಾಹ್ನ 180ರಿಂದ 200 ಕಿಲೋಮೀಟರ್ ವೇಗದಲ್ಲಿ ಮ್ಯಾನ್ಮಾರ್ ಮತ್ತು ಬಾಂಗ್ಲಾದೇಶದ ಆಗ್ನೇಯ ಕರಾವಳಿಯನ್ನು ದಾಟಿತು. ಅದರ ಹುಟ್ಟಿನ ಬಗೆಗಿನ ಮೊದಲ ಮಾಹಿತಿಯನ್ನು IMDಯು ಏಪ್ರಿಲ್ 27ರಂದು ನೀಡಿತು. ಮೇ 4ರಂದು ಬಿರುಗಾಳಿ ಸಹಿತ ಚಂಡಮಾರುತವಾಗಲಿದೆ ಎಂದು RSMC ನವದೆಹಲಿ ಅಂದಾಜಿಸಿತು. ಮೇ 8ರಂದು ಕಡಿಮೆ ಒತ್ತಡದ ಪ್ರದೇಶದ ರೂಪುಗೊಳ್ಳುವಿಕೆಯೊಂದಿಗೆ IMD ಮೇ 14ರಂದು ಬಾಂಗ್ಲಾದೇಶದ ಕರಾವಳಿಯಲ್ಲಿ ಚಂಡಮಾರುತವು ಅಪ್ಪಳಿಸುವ ಮುನ್ಸೂಚನೆ ನೀಡಿತು. ಮೇ 15ರಂದು ಮ್ಯಾನ್ಮಾರ್ನಲ್ಲಿ ಚಂಡಮಾರುತವು ಚೆದರಿ ಹೋಗುವವರೆಗೂ 2 ದೇಶಗಳಿಗೆ ನಿಯಮಿತವಾಗಿ ಸಲಹೆಗಳನ್ನು ನೀಡಲಾಯಿತು. IMDಯು ಚಂಡಮಾರುತದ ಪಥ, ತೀವ್ರತೆ ಮತ್ತು ಭೂಕುಸಿತವನ್ನು ಸಾಕಷ್ಟು ನಿಖರವಾಗಿ ಊಹಿಸಬಲ್ಲದು ಎಂಬುದು ಈ ಅಂಕಿಅಂಶಗಳಿಂದ ಸಾಬೀತಾಯಿತು. ವಿಶೇಷವಾಗಿ ಚಂಡಮಾರುತವು ಯಾವ ಪ್ರದೇಶದಲ್ಲಿ ತೀರಕ್ಕೆ ಅಪ್ಪಳಿಸುತ್ತದೆ ಎನ್ನುವ ಮುನ್ಸೂಚನೆಯು ಬಾಂಗ್ಲಾದೇಶದಲ್ಲಿ ಜೀವಹಾನಿಯನ್ನು ಸಾಕಷ್ಟು ಪ್ರಮಾಣದಲ್ಲಿ ಕಡಿಮೆ ಮಾಡಲು ನೆರವಾಯಿತು. RSMC ನವದೆಹಲಿ ಚಂಡಮಾರುತ ಉಲ್ಬಣದ ಮಾಹಿತಿ ಜೊತೆಗೆ ನಿರ್ದಿಷ್ಟ ಪ್ರದೇಶದ ಮೇಲೆ ಉಷ್ಣವಲಯ ಚಂಡಮಾರುತಗಳ ಪಥ, ತೀವ್ರತೆ ಮತ್ತು ತೀರವನ್ನು ಅಪ್ಪಳಿಸುವ ಮುನ್ಸೂಚನೆ ಬಗ್ಗೆ ಮಾಹಿತಿಯನ್ನು ಒದಗಿಸುತ್ತದೆ. ಈ ಮುನ್ಸೂಚನೆಯ ಗುಣಮಟ್ಟ ಅತ್ಯುತ್ತಮವಾಗಿದ್ದು, ಇದು ಚಂಡಮಾರುತಗಳಿಗೆ ಸಂಬಂಧಿಸಿದ ವಿಪತ್ತನ್ನು ತಗ್ಗಿಸಲು 13 ಸದಸ್ಯ ರಾಷ್ಟ್ರಗಳಿಗೆ ನೆರವಾಗುತ್ತಿದೆ. IMDಯು ಚಂಡಮಾರುತದ ಪಥ, ತೀವ್ರತೆ ಮತ್ತು ಭೂಕುಸಿತವನ್ನು ಸಾಕಷ್ಟು ನಿಖರವಾಗಿ ಊಹಿಸಬಲ್ಲದು ಎಂಬುದು ಈ ಅಂಕಿಅಂಶಗಳಿಂದ
ಸಾಬೀತಾಯಿತು. ವಿಶೇಷವಾಗಿ ಚಂಡಮಾರುತವು ಯಾವ ಪ್ರದೇಶದಲ್ಲಿ ತೀರಕ್ಕೆ ಅಪ್ಪಳಿಸುತ್ತದೆ ಎನ್ನುವ ಮುನ್ಸೂಚನೆಯು ಬಾಂಗ್ಲಾದೇಶದಲ್ಲಿ ಜೀವ ಹಾನಿಯನ್ನು ಸಾಕಷ್ಟು ಪ್ರಮಾಣದಲ್ಲಿ ಕಡಿಮೆ ಮಾಡಲು ನೆರವಾಯಿತು. ದೇಶದಲ್ಲಿ ಚಂಡಮಾರುತಗಳಿಂದ ಉಂಟಾಗುವ ವಿಪತ್ತನ್ನು ನಿರ್ವಹಿಸಲು IMDಯು RSMC ನವದೆಹಲಿಯ ಮುನ್ಸೂಚನೆಯನ್ನು ಅನುಸರಿಸುತ್ತಿದೆ. ಈ ಹಿಂದೆಯೂ IMD ತನ್ನ ನೆರೆಹೊರೆಯ ದೇಶಗಳಿಗೆ ಸಕ್ರಿಯವಾಗಿ ಸಹಾಯ ಮಾಡಿದೆ. 13 WMO ESCAP ಪ್ಯಾನೆಲ್ ಸದಸ್ಯ ರಾಷ್ಟ್ರಗಳಲ್ಲಿ ಸಾವಿನ ಸಂಖ್ಯೆಯು ಹಿಂದಿನ ಸಂದರ್ಭಗಳಿಗೆ ಹೋಲಿಸಿದರೆ ಗಣನೀಯವಾಗಿ ಇಳಿಕೆಯಾಗಿದೆ. ಚಂಡಮಾರುತ ಎಚ್ಚರಿಕೆ ಸೇವೆಗಳಲ್ಲಿ IMDಯು ಮಾಡಿರುವ ಗಮನಾರ್ಹ ಸುಧಾರಣೆಗಳು ಭಾರತಕ್ಕೆ ಜಾಗತಿಕ ಮನ್ನಣೆಯನ್ನು ತಂದುಕೊಟ್ಟಿವೆ. ಈ ಉತ್ತಮ ಕಾರ್ಯವು UN, WMO, ESCAP ಪ್ಯಾನೆಲ್ ದೇಶಗಳು ಮತ್ತು ಮಾಧ್ಯಮಗಳು ಹಾಗೂ ನಮ್ಮ ಗೌರವಾನ್ವಿತ ಪ್ರಧಾನಮಂತ್ರಿಗಳು, ರಾಷ್ಟ್ರಪತಿಗಳು, ಸಂಸದೀಯ ಸ್ಥಾಯಿ ಸಮಿತಿ ಮತ್ತು ಭಾರತೀಯ ವಿಜ್ಞಾನ ಪರಿಷತ್ತುಗಳಿಂದ ಜಾಗತಿಕ ಮೆಚ್ಚುಗೆಯನ್ನು ಗಳಿಸಿವೆ. ಭಾರತದಲ್ಲಿನ ಚಂಡಮಾರುತದ ಎಚ್ಚರಿಕೆ ಸೇವೆಗಳು ಸ್ವಾತಂತ್ರ್ಯಾನಂತರದ ಅವಧಿಯಲ್ಲಿ ಭಾರತವನ್ನು ಪರಿವರ್ತಿಸಿದ 100 ಆವಿಷ್ಕಾರಗಳಲ್ಲಿ ಸ್ಥಾನ ಗಳಿಸಿದೆ. ಇಲ್ಲಿಯವರೆಗೆ ಜೀವಹಾನಿಯನ್ನು ಕಡಿಮೆ ಮಾಡಲಾಗಿದ್ದರೂ ಆಸ್ತಿ ನಷ್ಟವು ಇನ್ನೂ ಒಂದು ಸವಾಲಾಗಿಯೇ ಉಳಿದಿದೆ. IMD ಮತ್ತು ಭಾರತ ಸರ್ಕಾರವು ನವೀನ ಕಾರ್ಯವಿಧಾನಗಳ ಮೂಲಕ ಆಸ್ತಿ ನಷ್ಟವನ್ನು ತಗ್ಗಿಸುವ ಸಲುವಾಗಿ ಸಕ್ರಿಯವಾಗಿ ಕಾರ್ಯನಿರ್ವಹಿಸುತ್ತಿವೆ. ಇವುಗಳಲ್ಲಿ ಚಂಡಮಾರುತಗಳು ಸೃಷ್ಟಿಯಾಗುವುದಕ್ಕಿಂತ ಮೊದಲಿನ ಮುನ್ಸೂಚನೆಗಳು, ರೈತರು, ಮೀನುಗಾರರು ಮತ್ತು ಇತರ ಮಧ್ಯಸ್ಥಗಾರರಿಗೆ 15 ದಿನಗಳ ಪ್ರಭಾವ ಆಧಾರಿತ ಮುನ್ಸೂಚನೆಗಳು, ಕರಾವಳಿ ನಗರಗಳು ಮತ್ತು ಬಂದರುಗಳು, ಕೈಗಾರಿಕೆಗಳು, ತೈಲ ಮತ್ತು ಕಡಲಾಚೆಯ ಪರಿಶೋಧನೆಗಳಿಗೆ ಗ್ರಾಹಕೀಕೃತ ಮುನ್ಸೂಚನೆಗಳು ಮತ್ತು ಅತಿ ಮುಖ್ಯವಾಗಿ ವಿಪತ್ತನ್ನು ಸಹಿಸಿಕೊಳ್ಳುವಂತ ಮೂಲಸೌಕರ್ಯ ಅಭಿವೃದ್ಧಿಗಳ ಪರಿಚಯಗಳು ಸೇರಿವೆ. ಭಾರತದ ಸೈಕ್ಲೋನ್ ಮ್ಯಾನ್ ಆಗಿರುವ ಡಾಕ್ಟರ್ ಮೃತ್ಯುಂಜಯ ಮಹಾಪಾತ್ರ ಅವರು ಸಿದ್ಧಪಡಿಸಿದ ವಿಷನ್ 2030 ಯೋಜನೆಯು 2030ರ ವೇಳೆಗೆ ಕೌಶಲ್ಯವನ್ನು ಇನ್ನೂ 10-20% ಸುಧಾರಿಸುವ ಗುರಿಯನ್ನು IMDಯು ಹೊಂದಿದೆ. ನಮ್ಮಲ್ಲಿ ಚಂಡಮಾರುತ ನಿರೋಧಕತೆ ಅಥವಾ ಭೂಕಂಪ ನಿರೋಧಕತೆಯಂತಹ ವಿಪತ್ತು ನಿರೋಧಕ ಮೂಲಸೌಕರ್ಯಗಳನ್ನು ನಿರ್ಮಿಸುವ ಅಗತ್ಯವಿದೆ ಮತ್ತು ಈ ಉದ್ದೇಶಕ್ಕಾಗಿ ಸಹಜವಾಗಿ IMDಯು ಉತ್ತಮ ಮಾನದಂಡಗಳನ್ನು ಹೊಂದುವ ಜೊತೆಗೆ ಅದನ್ನು ಸರಿಯಾಗಿ ಕಾರ್ಯರೂಪಕ್ಕೆ ತರಬೇಕು. ವಿಪತ್ತು ಸ್ಥಿತಿಸ್ಥಾಪಕ ಮೂಲಸೌಕರ್ಯಕ್ಕಾಗಿ ರಚಿಸಿದ ಒಕ್ಕೂಟವಾದ CDRIಯನ್ನು ರಚಿಸಲು ಭಾರತವು ಉಪಕ್ರಮವನ್ನು ಕೈಗೊಂಡಿದೆ. IMDಯು ಅನೇಕ ದೇಶಗಳೊಂದಿಗೆ ಸಹಕರಿಸುತ್ತಿದ್ದು 38 ದೇಶಗಳು ಈಗಾಗಲೇ ಸೇರಿಕೊಂಡಿವೆ. ಜ್ಞಾನದ ಹಂಚಿಕೆ, ವಿಚಾರಗಳ ಹಂಚಿಕೆ, ಉತ್ತಮ ಅಭ್ಯಾಸಗಳು, ಶೀಘ್ರ ಎಚ್ಚರಿಕೆ ವ್ಯವಸ್ಥೆ ಮುಂತಾದ ಎಲ್ಲ ಚಟುವಟಿಕೆಗಳು ಕೆಲವು ದೇಶಗಳಿಗೆ ತಮ್ಮ ಸಾಮರ್ಥ್ಯವನ್ನು ಹೆಚ್ಚಿಸಿಕೊಳ್ಳುವಲ್ಲಿ ಸಹಾಯ ಮಾಡುತ್ತವೆ. IMDಯ ಗುರಿ ಮತ್ತು ಕಾರ್ಯತಂತ್ರವು ಭಾರತಕ್ಕೆ ಮಾತ್ರವಲ್ಲದೆ ಸುತ್ತಮುತ್ತಲಿನ ಪ್ರದೇಶಗಳಿಗೂ ಮುನ್ನೆಚ್ಚರಿಕೆಯನ್ನು ಖಚಿತಪಡಿಸುವುದರೊಂದಿಗೆ ಚಂಡಮಾರುತಗಳಿಂದ ಸಂಭವಿಸುವ ಸಾವು ನೋವುಗಳನ್ನು ಶೂನ್ಯವಾಗಿಸುವುದು ಮತ್ತು ಆಸ್ತಿಯ ನಷ್ಟವನ್ನು ಸಾಧ್ಯವಾದಷ್ಟು ಕಡಿಮೆ ಮಾಡುವ ಉದ್ದೇಶವನ್ನು ಹೊಂದಿದೆ.